ಏನಿಲ್ಲ ಸರ್, ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಡೆಲ್ಲಿ ಹೈಕೋರ್ಟಲ್ಲಿ ಕೇಸ್ ವಜಾ ಆಗಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಯಾರ್ಯಾರು ಇದ್ದಾರೆ ಕಾರ್ಯಕರ್ತರೆಲ್ಲ ಇಲ್ಲಿ ವಯಲಿ ಕಾವಲ್ ಹತ್ರ ಬಂದ್ಬಿಟ್ಟು ಸ್ವೀಟ್ ಹಂಚಿಕೆ ಮಾಡ್ತಾ ಇದ್ವಿ BJP ಆಫೀಸ್ ಅಕ್ಕಪಕ್ಕದಲ್ಲಿ. ಏನೂ ಆ್ಯಕ್ಟಿವಿಟೀಸ್ ಪ್ರೊಟೆಸ್ಟ್ ಆಗಲಿ ಹೋರಾಟಗಳಾಗಲಿ ಏನೇ ಮಾಡೇ ಇಲ್ಲ. ಒಂದು 10 ಜನನ ಲೇಡೀಸು ಇವರು ಕೂಡ ಇವ್ರದ್ದು ದಾಖಲೆಗಳಿದ್ದಾವೆ. ಓಲಾ ಊಬರಿಂದ ಬುಕ್ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿ 5 ಗಂಟೆಗೆ ಈ ಸ್ಟೇಷನ್ ಹತ್ರ ಲೀಡರ್ ನೋಡೋಣ ಅಂತ. ಇಷ್ಟೋ ತನಕ ಒಳಗಡೆ ಕೂರಿಸ್ಕೊಂಡಿದ್ದಾರೆ. ಇಲ್ಲಿ ಕಾನೂನು ಪ್ರಕಾರವಾಗಿ ಯಾವುದೇ ಕೆಲಸಗಳು ನಡೀತಾ ಇಲ್ಲ, ಕಾನೂನು ಬಾಹಿರ ಕೆಲಸಗಳನ್ನ ನಡೀತಾ ಇದೆ. ಇಲ್ಲಿ BJP ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಅಶ್ವಥ್ ನಾರಾಯಣ ಪರವಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಹೊರತು ನಮ್ಮ ಭಾರತದ ಸಂವಿಧಾನವನ್ನು ಯಾರೂ ಪಾಲಿಸ್ತಾ ಇಲ್ಲ. ಹಾಗಾಗಿ ಇಲ್ಲಿ ಏನಿದೆ ಇದ್ದಾರೆ ಮೇಲಧಿಕಾರಿಗಳು ಇಲ್ಲಿ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಏನು ಆ್ಯಕ್ಟಿವಿಟಿ ಇಲ್ದೇನೆ, ಏನು ದಾಖಲೆಗಳು ಇಲ್ದೇ ಕರ್ಕೊಂಬಂದು ಒಳಗಡೆ ಇಷ್ಟೋ ತನಕ ನಮಗೆ 5 ಗಂಟೆಗೆ ಕರ್ಕೊಂಬಂದವರು ಕೂರಿಸಿ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀವಿ, ಹೈಕೋರ್ಟನ್ನು ಉಲ್ಲಂಘನೆ ಮಾಡಿದ್ದೀವಿ, ಹೈಕೋರ್ಟ್ ಆರ್ಡರ್ ಪ್ರಕಾರ ಫ್ರೀಡಮ್ ಪಾರ್ಕಲ್ಲಿ ಮಾತ್ರ ಹೋರಾಟ ಮಾಡಬೇಕು. ಆದರೆ ನಾವು ಹೋರಾಟನೇ ಮಾಡಿಲ್ಲ, 10 ಜನ ಹೋರಾಟನೇ ಮಾಡಿಲ್ಲ. ಕರ್ಕೊಂಬಂದು ಒಳಗಡೆ ಕೂರಿಸಿ ನೋಟಿಸ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಜನ ಪೊಲೀಸರು ಬಂದಿದ್ರಲ್ಲಿ ಸರ್, ಒಂದು 25 ಜನ ಬಂದಿದ್ರು ಪೊಲೀಸವರು. ಆಮೇಲೆ ಜಾಸ್ತಿ ಜನ ಬಂದರು. ಉದ್ದೇಶಪೂರ್ವಕವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಇದು ಇಲ್ಲಿ ಮುಂದೆನೂ ಬ್ಯಾರಿಗೇಡ್ಗಳು ಇರಲ್ಲ, ಆ ತರ ಬ್ಯಾರಿಗೇಡ್ BJP ಕಚೇರಿ ಮುಂದೆ ಇತ್ತು. ಅರೆ ಇವ್ರು ಏನ್ ಸಂದೇಶ ಕೊಡಕ್ ಹೋಗ್ತವ್ರೆ ಅಂತ ಗೊತ್ತಾಗ್ತಾ ಇಲ್ಲ ಪೊಲೀಸರು. ಏನಿಲ್ಲ ಸರ್, ಇಲ್ಲಿ ಸಂದೇಶ ಏನ್ ಕೊಡ್ತಾ ಇದಾರೆ ಅಂದ್ರೆ, BJP ಪರವಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಕಾನೂನನ್ನ ಉಲ್ಲಂಘನೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ನಾವೇನ್ ಹೋಗ್ಲಿ ಏನ್ ಮಾಡ್ತಾ ಇದ್ವಿ ನಾವು? ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿದೆ ಅದ್ರ ಪರವಾಗಿ ಸಿಹಿ ಹಂಚನ ಅಂತ ಬಂದ್ರೆ ನಮ್ಮನ್ನೆಲ್ಲ ಒಳಗಡೆ ಕೂರಿಸ್ಬಿಟ್ಟು ಈ ತರ ಮಾಡೋದು ಇದು ಘೋರ ಅನ್ಯಾಯ ಸರ್. ಇದು ಯಾರಿಗೂ ಆಗ್ಬಾರ್ದು. ನಾವು ಸುಮ್ಮನೆ ಬಂದು ನಿಂತಿದ್ವಿ, ಒಂದು ಗೆಟ್ ಟುಗೆದರ್ ಸೇರ್ಕೊಳ್ಳೋಣ ಅಂತ ಬಂದಿದ್ವಿ. ಅದೇ ಅವ್ರ ಅನುಮಾನ ಮೇಲೆ ಬಂದು ನಮ್ಮೆಲ್ಲರನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಕೂರಿಸಿದ್ದಾರೆ. 4-5 ಅವರ್ಸಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ನಾವೇನು ತಪ್ಪು ಮಾಡಿಲ್ಲ, ನಾವೇನು ಘೋಷಣೆ ಕೂಗಿಲ್ಲ, ನಾವು ಎಂಥ ಪಾಲನೆ ನಾವು ಎಲ್ಲ ಮಾಡಿ ಬಂದೀವಿ, ನಾವೇನು ಮಾಡಿಲ್ಲ, ನಮ್ಮ ಟೀಮ್ ಎಲ್ಲ ಏನು ಮಾಡಿಲ್ಲ, ಸುಮ್ಮನೆ ಬಂದಿದ್ವಿ ಅಲ್ಲಿ ಗೆಟ್ ಟುಗೆದರ್ ಮಾಡೋಕ್ಕೆ. ಅಲ್ಲಿಂದ ಹಾಕೊಂಡು ಬಂದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.